ಸೌಜನ್ಯ ಹತ್ಯೆ ಪ್ರಕರಣ ಈಗ ಮುಗಿದ ಅಧ್ಯಾಯ. ಕಾನೂನಾತ್ಮಕವಾಗಿ ಆ ಕೇಸ್ ಮುಗಿದು ಹೋಗಿದೆ. ಹೀಗಂತ ಧಾರವಾಡದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೌಜನ್ಯ ಹತ್ಯೆ ಪ್ರಕರಣ ಈಗ ಮುಗಿದ ಅಧ್ಯಾಯ. ಕಾನೂನಾತ್ಮಕವಾದಂಥ ವಿಚಾರ ಏನಿದೆ, ಕಾನೂನಾತ್ಮಕವಾಗಿ ಆ ಕೇಸ್ ಮುಗಿದು ಹೋಗಿದೆ ಅಂತ ಧಾರವಾಡದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಡೊಮೇನ್ ನಲ್ಲಿದೆ, ಕಾನೂನಾತ್ಮಕವಾಗಿ ಆ ಕೇಸ್ ಮುಗಿದೋಗಿದೆ. ಪಬ್ಲಿಕ್ ಡೊಮೇನ್ ನಲ್ಲಿ ಪರ ವಿರೋಧ ಇರ್ತದೆ, ನಾವು ಅದನ್ನೇನು ಮಾಡೋಕ್ಕಾಗೋದಿಲ್ಲ. ನಾವು ಗೌರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ದಿಸ್. ಪಬ್ಲಿಕ್ ಡೊಮೇನ್ ನಲ್ಲಿ ಇದೆ, ಕೆಲವರು ಪರ ತೆಗಿಬೇಕು, ಓಪನ್ ಮಾಡ್ಬೇಕು ಅದನ್ನು ಕೇಸ್ನ ಅಂತಾರೆ, ಕೆಲವರು ಇದು ಮಾಡ್ತಾರೆ. ನಾವು ಗೌರ್ಮೆಂಟ್ ಇಂದ ನಾವೇನು ತೀರ್ಮಾನ ಮಾಡಿಲ್ಲ, ಮಾಡೋದು ಇಲ್ಲ ಈಗ ಸದ್ಯ. ಆದ್ರೆ ಈಗ ಅತ್ಯಾಚಾರ ಕೊಲೆ ಮಾಡಿ ಅವಳಷ್ಟಿಗೆ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಮಾಡ್ತಾರೆ ಹಾಗಾದ್ರೆ? ಕೊಡ್ಬೇಕಲ್ಲ, ಅವರು ನಮಗೆ ಉತ್ತರ ಕೊಡ್ಬೇಕಲ್ಲ. ಏನು ಪರಮೇಶ್ವರ್ಗೆ ಕಣ್ಣು ಕಾಣೋದಿಲ್ವಾ? ಇಷ್ಟೊಂದು ನಾವು ದಾಖಲೆಯನ್ನು ಕೊಟ್ಟಿದ್ದೇವೆ. ಯಾಕೆ ಡಾಕ್ಟರ್ಗಳನ್ನು ಮತ್ತೆ ತನಿಖೆ ಮಾಡಬಾರ್ದು? ಅವರಿಗೆ ಒಂದು ಇವರು ಗೃಹ ಸಚಿವರ ಆಗಿ ಇವತ್ತು ನಮಗೆ ಈ ಮಾತು ಹೇಳ್ತಾರೆ ಅಂದ್ರೆ, ನಾವು ಒಂದು ಅವರನ್ನು ಓಟು ಕೊಟ್ಟು ಅವರಿಗೆ ಅವನು ಗೆಲ್ಲಿಸಿದ್ದೇವೆ. ಈಗ ನಾಚಿಕೆ ಆಗಬೇಕು ಇವರಿಗೆ. ಒಂದು ಹೆಣ್ಣು ಕುಲದವರಿಗೆ ಈ ರೀತಿ ಒಂದು ಮುಗಿದ ಹೋದ ಅಧ್ಯಯನ ಅಂತ ಹೇಳ್ತಾರೆ. ಒಂದು ಪಾಪದ ಹುಡುಗನನ್ನು ಅಲ್ಲಿ ಅತ್ಯಾಚಾರ ಇವನೇ ಮಾಡಿದಂತ ಹೇಳ್ತಾರಲ್ಲ, ಯಾವ ಬಾಯಿಯಲ್ಲಿ ಹೇಳ್ತಾರೆ ಸರ್? ಉತ್ತರ ಕೊಡ್ಲಿ ಅವರಿಗೆ. ನಾವು ಇವತ್ತು ಭರವಸೆ ಇಟ್ಟಿದೆ ಸರ್ಕಾರದ ಮೇಲೆ. ಇನ್ನು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇದ್ದಾರೆ, ನಮಗೆ ಖಂಡಿತವಾಗಿ ನ್ಯಾಯ ಸಿಗುತ್ತೆ. ಆದ್ರೂ ಒಂದು ಸರ್ಕಾರ ಇದೆ, ನಾವು ಬೆಳೆದದೊಂದು ಸರ್ಕಾರ ಇದೆ ಇಲ್ಲಿ. ಯಾಕೆ ಈ ರೀತಿ ನಮಗೆ ಮುಗಿದ ಅಧ್ಯಯನ ಅಂತ ಹೇಳ್ತಾರಲ್ಲ ಇವರು? ಯಾವ ಬಾಯಿಯಲ್ಲಿ ಹೇಳ್ತಾರೆ? ನಾಚಿಕೆ ಆಗ್ಬೇಕು ಅವರಿಗೆ. ನಮ್ಮ ಕೈಯಿಂದ ಓಟು ತೆಗೆದುಕೊಂಡು ಇವತ್ತು ಅವರು ಅಲ್ಲಿ ಆ ಕುರ್ಚಿಯಲ್ಲಿ ಕೊಲ್ಲಿತ್ತು. ಇವತ್ತು ಅಧ್ಯಯನ ಮುಗಿದೆ ಅಂತಾರ. ಅಪರಾಧಿ 11 ವರ್ಷದಿಂದ ಹೇಳ್ತಾ ಬಂದಿದ್ದೇವೆ, ಸಂತೋಷ್ ರಾವ್ ಅಪರಾಧಿ ಅವನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ನಾವು ಇವತ್ತಿನವರೆಗೂ ಹೇಳ್ತಾ ಬಂದಿದ್ದೇವೆ. ಹಾಗಾದ್ರೆ ಕೊಲೆ ಮಾಡಿದವರು ಯಾರು? ಅಪರಾಧಿ ಇರ್ಬೇಕಲ್ಲ ಅಲ್ಲಿ. ನಿರಪರಾಧಿ ಅವನು ಅಲ್ಲ ಅಂತ ಆದ್ರೆ ಈಗ ಅತ್ಯಾಚಾರ ಕೊಲೆ ಮಾಡಿ ಅವಳಷ್ಟಿಗೆ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಮಾಡ್ತಾರೆ ಹಾಗಾದ್ರೆ?